ಭಾರತ್ ಮಾತಾ ಕಿ. ಹಿಂದೂ ಹುಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ, ಹಿಂದೂ ಹುಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ, ಮುಂದಿನ ಮುಖ್ಯಮಂತ್ರಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ, ಹಿಂದೂ ಹುಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ. ಮುಂದೆ ಬರಬೇಡ ಫೋಟೋ ಸರಿ ಬರಲ್ಲ. ಹಿಂದೂ ಹುಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ಹೊರ ಹಾಕಿರ್ತಕ್ಕಂಥ ಅಪ್ಪ ಮಕ್ಕಳಿಗೆ, ಹಿಂದೂ ಹುಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಕುತಂತ್ರ ಮಾಡಿ ಹೊರ ಹಾಕಿರ್ತಕ್ಕಂಥ ಅಪ್ಪ ಮಕ್ಕಳಿಗೆ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ.
ಮಾರೇ ರ್ಯಾಲಿಯನ್ನು ಉದ್ದೇಶಿಸಿ ಸಭೆ ಕೇಳ್ಕೊತೀನಿ. ಸನ್ಮಾನ್ಯ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ವಿಜಯಪುರ ನಗರ ಶಾಸಕರು ಹಾಗೂ ಮಾಜಿ ಕೇಂದ್ರ ಸಚಿವರು ಇವರನ್ನು ಭಾರತೀಯ ಜನತಾ ಪಕ್ಷದಿಂದ ಉಚ್ಚಾಟನೆ ಮಾಡಿದ ಪ್ರಯುಕ್ತವಾಗಿ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಂತ ನನ್ನ ದೇವರೈತರಿಗೆ ಮತಕ್ಷೇತ್ರದ ಎಲ್ಲ ಹಿಂದೂ ಕಾರ್ಯಕರ್ತರಿಗೆ ಮತ್ತು ಬಸವಣ್ಣ ಯತ್ನಾಳ್ ಅಭಿಮಾನಿಗಳಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಹೋರಾಟ ಒಂದು ತಿಂಗಳಿಂದ ಮೊದಲ 26ನೇ ತಾರೀಕು ಇವತ್ತು ಈ ಕರ್ನಾಟಕ ರಾಜ್ಯದಲ್ಲಿ ಪ್ರಖರ ಹಿಂದುತ್ವವಾಗಿದೆ. ರಾಜಕಾರಣಿ ನಿಷ್ಠಾವಂತ ಬಂಧುಗಳೇ, ನಾನು ಬಯಸಿದರೆ ಈ ಹಬ್ಬ ಮಕ್ಕಳ ಏನ್ರಿ ಸನ್ಮಾನ್ಯ ದೇವಸ್ಥಾನ ಸುರೇಂದ್ರ ಈ ಭಾರತೀಯ ಜನತಾ ಪಕ್ಷ ನಿಮ್ಮನ್ನು ಕೊಟ್ಟಿದ್ದೇವ, ಸಾವಿರ ಪಟಾಕಿ ಕೊಟ್ಟಿದ್ದೇವ, ನಿಮಗೆ ಖರೀದಿ ಹಾಕಿದ್ದೇವ. ಕೋಟ್ಯಾಂತರ ಹಿಂದೂ ಕಾರ್ಯಕರ್ತರು ತಮ್ಮ ಮನೆ ಮಟ್ಟಗಳನ್ನು ಬಿಟ್ಟು ಭಾರತೀಯ ಜನತಾ ಪಕ್ಷಕ್ಕೆ ಶ್ರಮಿಸಿದ್ದಾರೆ. ಅಂತ ಭಾರತೀಯ ಜನತಾ ಪಕ್ಷದಿಂದ ಒಬ್ಬ ಅಭ್ಯರ್ಥ ರೈತ ತಂಡವನ್ನು ಮತ್ತು ಯಾವುದೇ ಹಾಗೂ ನೇರಡಿ ರಾಜಕಾರಣಿಯನ್ನು ನೀವು ಶಾಮೀಲಾಗಿ ಕಾಂಗ್ರೆಸ್ ಹೊಂದಾಣಿಕೆ ಮಾಡಿಕೊಡಿ. ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಮಕ್ಕಳು ಈ ಭ್ರಷ್ಟ ಮಕ್ಕಳ ಕುತಂತ್ರದಿಂದ ನಾಯಕರು ಭಾರತೀಯ ಜನತಾ ಪಕ್ಷದಿಂದ ಹೊರ ಹೋದರು. ಸನ್ಮಾನ್ಯ ಶ್ರೀ ಕೆ ಎಸ್ ಈಶ್ವರಪ್ಪನವರು ಕೂಡ ಒಬ್ಬ ಹಾಲುಮತ ಸಮಾಜದ ದೊಡ್ಡ ಹದಿನೈದು ಮುಖ್ಯಮಂತ್ರಿ ಪ್ರತಾಪ್ ಸಿಂಗ್ ಅವರು ಏನಾದರೆ ಕರ್ನಾಟಕದ ಸೇರಿಸಿಕೊಟ್ಟಂತ ಕೊಪ್ಪಳದ ಕನ್ನಡ ಸಂಘನವರಿಗೆ ಟಿಕೆಟ್ ತಪ್ಪಿಸಿದೆ. ಏನ್ ಮಾಡಿದರೆ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ಕೊಡಲಿಲ್ಲ. ಈಗ ನಿನ್ನೆ ಭಗವಂತ ಕೂಬಾ ಅವರನ್ನು ನೀವೇ ಕರೆಯಿತು. ಅದೇ ಪ್ರಭು ಚವ್ಹಾಣ್ ಶರಣು ಸಲಗಾರ್ ಅವರ ಕುತಂತ್ರದಿಂದ ಪ್ರಭು ಚವ್ಹಾಣ್ ಅವರು ಸೋಲ್ಬೇಕು, ಭಗವಂತ ಕೂಬಾ ಅವರು ಸೋಲ್ಬೇಕಾಯ್ತು. ಏನ್ ಮಾಡಿದ್ರೆ ದಾವಣಗೆರೆಯಲ್ಲಿ ಸಿದ್ದೇಶ್ವರ ಧರ್ಮ ಪತ್ರಿ ಅವರು ಅವ್ರನ್ನ
ಇದ್ದೀನಿ. ನಾನು ಒಬ್ಬ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನಾಗಿ ಈ ಮತಕ್ಷೇತ್ರ ಅನುಕೂಲವಾದ ಕಾರ್ಯಕರ್ತ. ನೀವು ಏನ್ ಮಾಡ್ತಾ ಇದ್ದೀರಿ ಇವಾಗ? ಎಲ್ಲರನ್ನು ಹೊರಗಡೆ ಹಾಕಿ ಭಾರತೀಯ ಜನತಾ ಪಕ್ಷವನ್ನು ನಿಮ್ಮ ಕಪಿ ಮುಷ್ಟಿಯಲ್ಲಿ ಇಟ್ಕೊಳ್ತಾ ಇದ್ದೀರಾ. ಅಖಂಡ ಕರ್ನಾಟಕ ರಾಜ್ಯದಲ್ಲಿ ಹಿಂದೂಗಳು ಇವತ್ತು ಬಸವರಾಜ ಪಾಟೀಲ್ ಯತ್ನಾಳ್ ಅವರ ಹಿಂದೆ ಇದ್ದಾರೆ. ಚಾಮರಾಜನಗರದಿಂದ ಹಿಡಿದು ಬೀದರ್ ತನಕ ಇವತ್ತು ಪ್ರತಿಭಟನೆ ನಡೀತಾ ಇದೆ. ಯಾತಕ್ಕಾಗಿ? ಬಸವರಾಜ ಪಾಟೀಲ್ ಒಬ್ಬ ನಿಷ್ಠಾವಂತ ರಾಜಕಾರಣಿ. ನನಗೂ ಅನಿಸ್ತದೆ ಇವತ್ತು ಏನಾಗಿದೆ, ಎಲ್ಲ ಯತ್ನಾಳ್ ಅವರ ಕಾರ್ಯಕ್ಕೆ ಏನ್ ಅನಿಸ್ತಾ ಇದೆ ಅಂದ್ರೆ ಬಸವರಾಜ ಪಾಟೀಲ್ ತಪ್ಪು ಮಾಡಿದ್ರು. ಏನ್ ಮಾಡಿದ್ರು ತಪ್ಪು? ಅವರು ಭ್ರಷ್ಟಾಚಾರ ಮಾಡಲಿಲ್ಲ, ಅದು ದೊಡ್ಡ ತಪ್ಪು. ಅವ್ರ ಮಗನ MLA ಮಾಡಲಿಲ್ಲ, ಅದು ದೊಡ್ಡ ತಪ್ಪು. ಅವರು ಇನ್ನೊಂದು ಪಕ್ಷದ ಜೊತೆ ಶಾಮೀಲಾಗಲಿಲ್ಲ, ಅದು ಅವರ ತಪ್ಪು. ಅವರು ನೇರ ನುಡಿ ಹೇಳುವುದನ್ನು ಬಿಟ್ಟು ಒಳ ಒಪ್ಪಂದ ಮಾಡಿಕೊಳ್ಳಿಲ್ಲ, ಅದು ಅವರ ತಪ್ಪು. ಇವೆಲ್ಲವೂ ತಪ್ಪು ಮಾಡಿದ್ದರಿಂದ ಇವತ್ತು ಅವರಿಗೆ ಶಿಕ್ಷೆ ಕೊಡ್ತಾ ಇದ್ದೀರಾ. ಆದ ಕಾರಣ ಇವತ್ತಿನ ದಿನಮಾನದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಒಂದು ಹೃದಯ ಶ್ರೀಮಂತಿಕೆ, ಅವರು ಹೋರಾಟ ಮಾಡತಕ್ಕಂಥದ್ದು ಇವತ್ತು ನಮಗೆ ಅರ್ಥ ಆಗ್ತಾ ಇದೆ. ಎಲ್ಲ ಸರ್ವ ಜನಾಂಗದ ಅವರು ಒಬ್ಬರೇ ಲಿಂಗಾಯತ ನಾಯಕರಲ್ಲ, ಸರ್ವ ಜನಾಂಗದ ನಾಯಕರೇ ಗೌರವಿದ್ದಾರೆ. ಅವರು ಇದೇ ವರ್ಷದಿಂದ ಮೀಸಲಾತಿಗೋಸ್ಕರ ಹೋರಾಟ ಮಾಡಿದ್ರು. ಅವರು ಬರೀ ಪಂಚಮ ಸಾಲಿಗೆ ಹೋರಾಟ ಮಾಡಲಿಲ್ಲ, ಎಲ್ಲ ಲಿಂಗಾಯತ ಅಖಿಲ ಭಾರತ ಲಿಂಗಾಯತ ಒಳಪಂಗಡ ಮೀಸಲಾತಿಗೋಸ್ಕರ ಹೋರಾಟ ಮಾಡಿದ್ರು. ಪಾಟೀಲ್ ಶಾಸಕರನ್ನ ಬಿಜೆಪಿ ಪಕ್ಷ ಏನಪ್ಪ ಅಂದ್ರೆ ಶಿಸ್ತು ಸಮಿತಿಯವರು ಉಚ್ಚಾಟನೆಯನ್ನ ಮಾಡಿದ್ದಾರೆ. ಈ ಉಚ್ಚಾಟನೆ ಎಷ್ಟು ಸಮರ್ಥನೆ ಆಯದ ಅನ್ನೋದನ್ನ ಮತ್ತೊಂದು ಸಲ ಪರಿಶೀಲನೆ ಮಾಡಬೇಕು ಶಿಸ್ತು ಸಮಿತಿ. ಯಾರೋ ಹೇಳಿದ ಅಪ್ಪ ಮಕ್ಕಳ ಮಾತು ಕೇಳಿಕೊಂಡು ನಾವು ಉಚ್ಚಾಟನೆ ಮಾಡೋದಾದ್ರೆ ಅವರ ಅಪ್ಪನ ಆಸ್ತಿನ ಈ ಬಿಜೆಪಿನ ಆ ತಂದೆ ಮಕ್ಕಳ ಆಸ್ತಿ ಆದ್ರೆ ಉಳಿದನವರು ಎಲ್ಲಿ ಹೋಗ್ಬೇಕು? ಇವರು ದಕ್ಷಿಣ ಕರ್ನಾಟಕದವರ ಹಳೆ ಬರವೇ ಇಷ್ಟು, ಉತ್ತರ ಕರ್ನಾಟಕದವರಿಗೆ ಬೆಳೆಯಲಿಕ್ಕೆ ಕೊಡಲೇ ಇಲ್ಲ. ಯಾವಾಗ ನೋಡಿದ್ರು ನಮಗೆ ಅನ್ಯಾಯ ಮಾಡ್ತಾರ. ಸಿಎಂ ಕುರ್ಚಿನ ಅವ್ರ ಅಪ್ಪಗೆ ಬೇಕು, ರಾಜ್ಯಾಧ್ಯಕ್ಷ ಕುರ್ಚಿನ ಅವ್ರ ಮಗನಿಗೆ ಬೇಕು ಅಂದ್ರೆ ನಾವೆಲ್ಲ ಹೋಗೋಣ ಹಗಲು ರಾತ್ರಿ ದುಡಿದು ಪಕ್ಷಕ್ಕಾಗಿ ಹೆಂಡತಿ ಮಕ್ಕಳನ್ನ ಅಣ್ಣ ತಮ್ಮ ಎಲ್ಲ ಬಂಧು ಬಳಗ ಎಲ್ಲ ತ್ಯಾಗ ಮಾಡಬೇಕು. ಹಗಲು ರಾತ್ರಿ ಪಕ್ಷಕ್ಕಾಗಿ ದುಡಿದಂತ ಕಾರ್ಯಕರ್ತರು ಎಲ್ಲಿ ಹೋಗ್ಬೇಕು? ಇವತ್ತು ಬೆಳೆದಂತ ಬಜೆಟ್ ರಾಜ್ಯಾಧ್ಯಕ್ಷ ಸ್ಥಾನ ಕುಂದಿರಿಸಿದ್ರೆ ಈ ಕೊಟ್ಟ ಈ ಪಕ್ಷಕ್ಕೆ ಹಿರಿಯ ಕೈ ಸ್ವಾಮಿ ಸ್ವಾಮಿ ಅಧ್ಯಕ್ಷ ನಿಂತ್ಕೋಬೇಕ. ಏನ್ ಅಂತ ಮಾಡಿದ್ರೆ ಅವ್ರ ಮಗ ಅಂತ ಸಾಧನೆ ಬೇಕ. ಉಳಿದವರು ಯಾರು ಸಮರ್ಥನೆ ಉತ್ತರ ಕರ್ನಾಟಕದಲ್ಲಿ ಯಾರು ಇಲ್ವಾ? ಇವರ ವಿಜೇಂದ್ರ ಇನ್ನೂ ಹೈಸ್ಕೂಲ್ ಇರಬೇಕಾದ್ರೆ ಕೇಂದ್ರದ ಸಚಿವರಾಗಿದ್ದಂತ ನಾವು ಬಸವರಾಜ ಪಾಟೀಲ್ರು ಹೈಸ್ಕೂಲಲ್ಲಿ ಇರಬೇಕಾದ್ರೆ ಮತ್ತೆ ಇವ್ರು ಎದುರುಗಡೆ ಇವ್ರು ಬಂದು ಕೈ ಮುಕ್ಕೊಂಡಿರ್ಬೇಕಾದ್ರೆ ಇವರಿಗೆ ನಾಚಿಕೆ ಆಗೋದಿಲ್ವಾ? ಇದು ಎಷ್ಟು ಸರಿ? ಇಂಥ ಹಿರಿಯ ನಾಯಕರು ಎಷ್ಟು ಮಂದಿ ಇದಾರೆ ರಾಜ್ಯದಲ್ಲಿ, ಅವರಿಗೆ ಯಾಕೆ ಅವಕಾಶ ಕೊಡ್ಲಿಲ್ಲ? ಅಂದ್ರೆ ಈಗ ರಾಜ್ಯಾಧ್ಯಕ್ಷ ಸ್ಥಾನ ಅವರಿಗೆ ಮುಂದೆ ಅಧಿಕಾರ ಬಂದ ಮೇಲೆ ಏನಪ್ಪ ಮುಖ್ಯಮಂತ್ರಿಗಳು ಅವರೇ ಆದ್ರೆ ಉಳಿದನವ್ರು ಏನ್ ಮಾಡ್ಬೇಕು? ಇವ್ರ ಮನೆ ವಾಚ್ಮ್ಯಾನ್ ಕೆಲಸ ಮಾಡ್ಬೇಕ ನಾವು? ಹಗಲ ರಾತ್ರಿ ದೊಡ್ಡವರೆಲ್ಲ ಕಾರ್ಯಕರ್ತರು ಹೊಸಬರಿಗೆ ಅವಕಾಶ ಇಲ್ವಾ? ಎಲ್ಲೋ ಮುಖ್ಯಮಂತ್ರಿಗಳಾಗಬೇಕಾದ ಬಸವರಾಜ ಪಾಟೀಲನ ಅಧಿಕಾರದಿಂದ ತಪ್ಪಿಸಲು ತಂದೆ ಮಗ ಕುತಂತ್ರದಿಂದ ಇವತ್ತು ಇದೇ ನಮ್ಮ ಬಸವರಾಜ ಪಾಟೀಲರು ಹಿಂದೆ 30,000 ಓಟ್ಗಳಿಂದ ಸೋತಂತ್ರ ಕಾರಣ ಏನಪ್ಪಾ ಅಂದ್ರೆ ಇದೇ ಅಪ್ಪ ಮಕ್ಕಳ ಕುತಂತ್ರದಿಂದಲೇ ಹೊರತು ಅವರು ಮಾಡಿದ 2 ದಿನದ ಮೋಸಿಗಾಗಿ ಏನಪ್ಪಾ ಅಂದ್ರೆ ಇವತ್ತು ನಮಗೆಲ್ಲ ಪಾರ್ಟಿ ಕೇವಲ 10% ಶಾಸಕರಾಗಿರ್ಬೇಕಲ್ಲ, ಇವತ್ತು ರಾಜ್ಯದ ಮುಖ್ಯಮಂತ್ರಿ ಎಲ್ಲ ರೀತಿ ಗೊತ್ತಿದೆ ಅದರ ಅರ್ಹತೆ ಏನು, ಅವರ ಪ್ಲೇ ಏನು ಮುಂದುವರೆದರೆ ನಾವು ಉತ್ತರ ಕರ್ನಾಟಕ ನಾವು ಹೋರಾಟಕ್ಕೆ ಇರಬೇಕಾಗ್ತದೆ. ಉತ್ತರ ಕರ್ನಾಟಕದವರಿಗೆ ನಮ್ಮ
ಜಿಲ್ಲಾಧ್ಯಕ್ಷರು ಅವರೇ, ಎಲ್ಲಾರು ಅವರೇ. ಆದ್ರೆ ನಾವೇನು ಮಾಡೋಣ, ನಿಮ್ ಹಿಂದೆ ಬೇರೆ ಅಪ್ಲಿಕೇಶನ್ ನಾವು ಏನಪ್ಪಾ ಅಂದ್ರೆ ನಿಮ್ ಚಲಾಗವ ನಮಗ ಮುಂದ ಬಸವನಗೌಡ ಪಾಟೀಲ್ ನೇತೃತ್ವದಲ್ಲೇ ಬಿಜೆಪಿ ಪಕ್ಷ ಮುನ್ನಡೆ ಆಗಬೇಕು. ಅಪ್ಪ ಮಕ್ಕಳ ನೇತೃತ್ವದಲ್ಲ ಇದು. ಇಲ್ಲ ಅಂದ್ರೆ ನಮಗ್ ಉತ್ತರ ಕರ್ನಾಟಕ ನಮಗ ಬೇಕೇ ಬೇಕಂತ ನಾವು ಧ್ವನಿ ಎತ್ತಬೇಕಾಗ್ತದೆ. ಎಲ್ಲರನ್ನ ನೀವು ಸೋಲಿಸ್ತಾ ಹೋದ್ರೆ, ಎಲ್ಲರ ಕೂತಂದ್ರೆ ಕಾಂಗ್ರೆಸ್ ಜೊತೆ ನೀವು ಹೊಂದಾಣಿಕೆ ಮಾಡಿಕೊಂಡು ಬಿಜೆಪಿ ಪಕ್ಷದಲ್ಲಿ ಕುರ್ಚಿ ಹಿಡ್ಕೊಂಡು ಕುಂದಿರ್ತೀನಿ ಅಂದ್ರೆ ನಿಮಗೆ ಯಾವ ಯೋಗ್ಯತೆ ಐತಿ? ಇಲ್ಲಿ ಅಧಿಕಾರದಲ್ಲಿ ಬಿಜೆಪಿಯಲ್ಲಿ ಇರ್ಲಾಕ ನಿಮಗ? ಹಂಗಂದ್ರೆ ಕಾಂಗ್ರೆಸ್ ಪಕ್ಷದ ಜೊತೆ ಶಾಮೀಲ್ ಆಗ್ಬೇಡ್ರಿ ಅವ್ರ ಜೊತೆ. ಮತ್ತೆ ಬಿಜೆಪಿ ಪಕ್ಷದ ನಮಗೆ ರಾಜ್ಯಾಧ್ಯಕ್ಷ ಸ್ಥಾನ ಬೇಕು, ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡ್ಕೊಂಡ್ರೆ ಮತ್ತೆ ಎದಕ್ಕೆ ಬೇಕು ಹಂಗಾರೆ ನಿಮಗ ರಾಜ್ಯಾಧ್ಯಕ್ಷ ಸ್ಥಾನ? ದಿಟ್ಟವಾಗಿ ಮಾತನಾಡುವಂತ ವ್ಯಕ್ತಿ ಅಂದ್ರೆ ಬಸವನಗೌಡ ಪಾಟೀಲ್ರು. ಅಭಿವೃದ್ಧಿ ಹೈಕಾರ ಅಂದ್ರೆ ಬಸವನಗೌಡ ಪಾಟೀಲ್ರು. ಇವತ್ತು 10 ವರ್ಷ ಹಿಂದಿದ್ದಂತ ವಿಜಯಪುರ ಇವತ್ತು ಹೆಂಗಾಗ್ಯದ ಅನ್ನೋಕೆ ಉದಾಹರಣೆ ಇವತ್ತಿನ ಪ್ರತ್ಯಕ್ಷ ಸಿಟಿ ಒಳಗೆ ಹೋದ್ರೆ ಪ್ರತಿಯೊಬ್ಬರಿಗೆ ಗೊತ್ತಾಗ್ತದೆ. ಏನಪ್ಪಾ ಅಂದ್ರೆ ಯಾವುದೇ ಜಾತಿ ಮತ ಭೇದವಿಲ್ಲದೆ ನಗರ ಯಾವ ತರ ಅಭಿವೃದ್ಧಿ ಆಗೈತಿ. ಪ್ರತಿಯೊಂದು ರಸ್ತೆ, ಚರಂಡಿ, ನೀರು, ವಿದ್ಯುತ್ ಏನೇ ಇರಲಿ, ವಸತಿ ಯೋಜನೆಗಳಾಗಿರಬಹುದು, ಯಾವುದೇ ಜಾತಿ ಮತ ಭೇದ ಅಂತ ಹೇಳಿ ಯಾವುದೂ ಪರಿಗಣನೆ ಮಾಡದೆ ಸರ್ವ ಜನರನ್ನ ಒಗ್ಗಟ್ಟಿನಿಂದ ತಗೊಂಡು ಹೋಗತಕ್ಕಂತ ನಾಯಕ ಇಲ್ಲ ನಾವು. ಅಂತವ್ರನ್ನ ನೀವು ಕಡೆಗಣಿಸ್ತೀರಾ? ಬಿಜೆಪಿ ಅವರಿಗೆ ಎಲ್ಲ ಒಂದು ಕಡೆ ತಪ್ಪು ದಾರಿ ಎಳೆದಿದ್ದಾರಲ್ಲ, ಏನಪ್ಪ ರಾಷ್ಟ್ರೀಯ ನಾಯಕರು ಪುನರ್ ಪರಿಶೀಲನೆ ಆಗಬೇಕು. ಇಲ್ಲಾಂದ್ರೆ ಮುಂದೊಂದು ದಿನ ಇಬ್ಬರ ಜಗಳದಲ್ಲಿ